ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಅಕ್ಟೋಬರ್ 20ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ನರಕ ಚತುರ್ದಶಿ, ಧನತ್ರಯೋದಶಿ, ಲಕ್ಷ್ಮೀ ಪೂಜೆಯನ್ನು ಆಚರಿಸಲಾಗುತ್ತೆ. ಈ ಒಂದು ಅಕ್ಟೋಬರ್ 20ನೇ ತಾರೀಕಿನ ವಿಶೇಷವಾದ ಧನತ್ರಯೋದಶಿಯ ದಿನ ಈ ಒಂದು ವಸ್ತುವನ್ನು ಮನೆಗೆ ತಂದರೆ ಅದೃಷ್ಟವೋ ಅದೃಷ್ಟ. ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಸಂಪೂರ್ಣವಾಗಿ ಎಲ್ಲ ಕಷ್ಟಗಳಿಂದ ಮುಕ್ತಿ, ಸಾಲಬಾಧೆಗಳಿಂದ ಪರಿಹಾರ, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಅನುಷ್ಠಾನವನ್ನು ಅನುಸರಿಸಬೇಕು, ಯಾವೆಲ್ಲ ಕಷ್ಟಗಳಿಂದ ಹೊರಬರಬಹುದು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅಕ್ಟೋಬರ್ ವಿಶೇಷವಾದ ಚಿನ್ನದ ಬದಲಿಗೆ ಈ ವಸ್ತುವನ್ನು ಮರೆಯದೆ ತಂದರೆ, ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದರೆ ಐಶ್ವರ್ಯ ಪ್ರಾಪ್ತಿ. ಧನತ್ರಯೋದಶಿ ದಿನ ಈ ಒಂದು ವಸ್ತುವನ್ನು ಮುಟ್ಟಿದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತೆ. ದೀಪದ ಕೆಳಗೆ ಈ ಒಂದು ವಸ್ತುವನ್ನು ಇಟ್ಟರೆ ಸಕಲ ಸಿರಿ ಸಂಪತ್ತು ನಿಮ್ಮ ಜೀವನದಲ್ಲಿ ವೃದ್ಧಿಯಾಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರು ಈ ಒಂದು ವಿಶೇಷವಾದ 3 ದಿನಗಳ ಕಾಲ ಬೆಳಕಿನ ಹಬ್ಬದಲ್ಲಿ ನೀವು ಮಾಡಬೇಕಾದಂತಹ ವಿಶೇಷವಾದ ಪರಿಹಾರಗಳೇನು, ಯಾವೆಲ್ಲ ಕಷ್ಟಗಳಿಗೆ, ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆಗೆ ಯಾವ ಪರಿಹಾರವನ್ನು ಅನುಸರಿಸುವುದರ ಮೂಲಕ ನೀವು ಇನ್ನೂ ಮುಂದಿನ ವರ್ಷದ ದೀಪಾವಳಿಯವರೆಗೂ ಒಂದು ಅದೃಷ್ಟ, ಸಂಪತ್ತು, ನೆಮ್ಮದಿ, ಶಾಂತಿ, ಯಶಸ್ಸನ್ನು ಕಂಡುಕೊಳ್ಬೋದು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಅಕ್ಟೋಬರ್ ಧನತ್ರಯೋದಶಿ ಬಂದಿರೋದ್ರಿಂದ ಈ ದಿನ ಮನೆಗೆ ಈ ವಸ್ತುಗಳನ್ನು ಖರೀದಿ ಮಾಡಿ ತಂದಿದರೆ ವರ್ಷ ಪೂರ್ತಿ ಧನ ಲಾಭ, ಅದೃಷ್ಟ ನಿಮ್ಮದಾಗುತ್ತೆ. ಈ ದಿನ ಪೂಜೆಗೆ ಹಾಗೂ ಮನೆಗೆ ಚಿನ್ನ ತರಲು ಶುಭ ಸಮಯ ಯಾವುದು, ಯಾವ ರೀತಿ ಚಿನ್ನ ತರದೇ ಇದ್ದರೆ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಅಂತ ನೋಡ್ತಾ ಹೋಗೋಣ. ಯಮದೀಪವನ್ನು ಈ ದಿನ ಸಂಜೆ ಹೇಗೆ ಬೆಳಗಿಸಬೇಕು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಈ ವರ್ಷದ ಧನತ್ರಯೋದಶಿಯು ಅಕ್ಟೋಬರ್ 18 ಶನಿವಾರ ಮಧ್ಯಾಹ್ನ 12:18 ಆರಂಭವಾಗಿ ಭಾನುವಾರ ಮಧ್ಯಾಹ್ನ 1:51 ಇರುತ್ತದೆ. ಈ ದಿನ ದೀಪಾವಳಿಯ ಮೊದಲ ದಿನ. ದೇವರ ಪೂಜೆಗೆ, ಮಹಾಲಕ್ಷ್ಮಿ ಪೂಜೆಗೆ ಶುಭ ಸಮಯ ಯಾವುದೆಂದರೆ ಸಂಜೆ 6:11 ರಾತ್ರಿ 8:41 ಇರುತ್ತೆ. ಈ ಸಮಯ ಬಿಟ್ಟರೆ ರಾತ್ರಿ 7:30 ರಾತ್ರಿ 9:20 ಮಾಡಿಕೊಳ್ಬಹುದು. ಧನತ್ರಯೋದಶಿ ದಿನ ಮನೆಗೆ ನೂತನ ವಾಹನ, ಮನೆಗೆ ಬೇಕಾದಂತಹ ಟಿವಿ, ಫ್ರಿಜ್, ಬೆಲೆ ಬಾಳುವಂತಹ ವಸ್ತುಗಳನ್ನು, ಚಿನ್ನ, ಬೆಳ್ಳಿ ತರಲು ಶುಭ ಸಮಯ. ಈ ಒಂದು ಸಂದರ್ಭ ಶನಿವಾರದ ದಿನ ಮಧ್ಯಾಹ್ನ 12:40 ಕೂಡ. ಈ ಸಮಯ ಬಿಟ್ಟರೆ ಸಂಜೆ 6 ಗಂಟೆಯ ಒಳಗೆ ಈ ಸಮಯದಲ್ಲಿ ಚಿನ್ನ, ಬೆಳ್ಳಿ ಅಥವಾ ಯಾವುದೇ ವಸ್ತುವನ್ನು ಖರೀದಿ ಮಾಡಿ ಮನೆಗೆ ತರೋದ್ರಿಂದ ವಿಷ್ಣುವಿನ ಸಂಪೂರ್ಣ ಅನುಗ್ರಹ, ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಶಕ್ತಿ ನಿಮಗೆ ದೊರೀತಾ ಹೋಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಸರ್ವ ವಿಧವಾದ ಸಮಸ್ಯೆಗಳು, ತೊಂದರೆಗಳು ದೂರವಾಗುವ ಸಂದರ್ಭ ಇದಾಗಿದ್ದು, ಲಕ್ಷ್ಮಿಯನ್ನು ಪೂಜಿಸುವುದರ ಮೂಲಕ ನಿಮ್ಮ ಜೀವನದಲ್ಲಿ ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯವನ್ನು ಬರಮಾಡಿಕೊಳ್ಬಹುದು. ಎಂಥದ್ದೇ ಕಷ್ಟಗಳು, ಸಾಲಗಳು, ನೋವು ಇದ್ದರೂ ಕೂಡ ಎಲ್ಲವನ್ನ ಪರಿಹಾರ ಮಾಡಿಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸಂಪೂರ್ಣವಾಗಿ ವಿಷ್ಣುವಿನ ಅನುಗ್ರಹ ದೊರೀತಾ ಹೋಗುತ್ತೆ. ವಿಷ್ಣುವಿನ ಅವತಾರವಾದ ಶ್ರೀ ಧನ್ವಂತರಿ ದೇವರು ಈ ದಿನ ಜನಿಸಿದ ಕಾರಣ ತಪ್ಪದೇ ಧನ್ವಂತರಿ ದೇವರನ್ನ ಪೂಜೆ ಮಾಡೋದ್ರಿಂದ, ಧನತ್ರಯೋದಶಿ ದಿನದಂದು ಪೂಜಿಸೋದ್ರಿಂದ ಮನೆಯಲ್ಲಿ ಧನ್ವಂತರಿ ದೇವಿಯ ಫೋಟೋ ಇಲ್ಲದಿದ್ದರೆ ಮನಸ್ಸಿನಲ್ಲೇ ವಿಷ್ಣು ಹಾಗೂ ಧನ್ವಂತರಿಯನ್ನು ನೆನೆದು ಮನೆಯವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಸಿಗಲೆಂದು ಪೂಜಿಸಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ದೀಪಾವಳಿಯ ಮೊದಲು ದಿನವಾದ ಧನತ್ರಯೋದಶಿ ದಿನದಂದು ಯಾರಿಗೂ ಸಾಲವನ್ನು ನೀಡಬಾರದು, ನೀವು ಕೂಡ ಸಾಲವನ್ನು ಮಾಡಿಕೊಳ್ಬಾರ್ದು. ನೀವು ಮಾಡಿದಂತಹ ಸಾಲವನ್ನು ತೀರಿಸಲು ತುಂಬ ಕಷ್ಟವಾಗುತ್ತೆ. ಈ ದಿನ ಮಹಾಲಕ್ಷ್ಮಿಯು ಭೂಲೋಕಕ್ಕೆ ಬಂದಿರ್ತಾರೆ. ಹಾಗಾಗಿ ಮನೆಯಲ್ಲಿ ಅಷ್ಟಕ್ಕೂ ದೀಪಗಳನ್ನು ಹಚ್ಕೊಳ್ಬೇಕು. ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಮನೆ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಮನೆಗೆ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಬೇಕಾಗುತ್ತೆ. ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಸರ್ವ ವಿಧವಾದ ಕಷ್ಟಗಳು, ದೋಷಗಳು ದೂರವಾಗುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ನಿಮ್ಮ ಕಷ್ಟಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಹೌದು, ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಇನ್ನು ಮುಂದೆ ಹಣಕಾಸಿನ ಪರಿಸ್ಥಿತಿ
ಪರಿಸ್ಥಿತಿ ಬಲಪಡಿಸ್ಕೊಳ್ಬಹುದು. ನಿಮ್ಮ ಆಸ್ತಿ ಖರೀದಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವನ್ನು ಕಂಡುಕೊಳ್ಬಹುದು. ಈ ಒಂದು ದೀಪಾವಳಿಯ ನಂತರ ಸಂದರ್ಭದಲ್ಲಿ ಮಂಗಳನ ಗ್ರಹನ ಶಕ್ತಿ ಗ್ರಹದಿಂದಾಗಿ ವಿಶೇಷವಾದ ಒಂದು ಜೀವನದ ಪರಿವರ್ತನೆ ಆಗ್ತಾ ಹೋಗುತ್ತೆ. ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ನೀವು ಅನಿರೀಕ್ಷಿಸದ ಯಾವುದೋ ಒಂದು ನಗದು ಒಳಹರಿವು ಹೆಚ್ಚಾಗಬಹುದು. ಹಣಕಾಸಿನ ಪರಿಸ್ಥಿತಿ ಬಲಪಡಿಸ್ಕೊಳ್ಬಹುದು. ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ. ಕೆಲಸದಲ್ಲಿ ಬಡ್ತಿ ಅಥವಾ ಸಂಬಳದಲ್ಲಿ ಹೆಚ್ಚಳ ನಿರೀಕ್ಷಿಸುತ್ತಿರುವಂಥವರಿಗೆ ಉತ್ತಮವಾದ ಅವಕಾಶ ಸಿಗ್ತಾ ಹೋಗುತ್ತೆ. ಹೊಸ ಯೋಜನೆಗಳು ಅಥವಾ ನಾಯಕತ್ವದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅವಕಾಶಗಳು ಇರುತ್ತೆ. ನೀವು ಮಾತನಾಡುವ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ಕುಟುಂಬ ಸಂಬಂಧಗಳು ಸಂತೋಷವಾಗಿರುತ್ತೆ. ಕೆಲಸದಲ್ಲಿ ಪ್ರಗತಿಯನ್ನು ಕಂಡುಕೊಳ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ನೀವು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಯಶಸ್ಸನ್ನು ಸಾಧಿಸಬಹುದಾಗಿದೆ. ಈ ರಾಶಿಯವರಿಗೆ ಗ್ರಹಗಳ ಸಂಚಾರ ಶುಭವಾಗಿರುತ್ತೆ. ಈ ಸಮಯ ನೀವು ಹೊಸ ವಾಹನ ಅಥವಾ ಹೊಸ ಆಸ್ತಿಯನ್ನು ಕೂಡ ಖರೀದಿಸುವ ಸಾಧ್ಯತೆ ಇದೆ. ನೀವು ಚಿನ್ನ, ಬೆಳ್ಳಿ ಮತ್ತು ಭೂಮಿಯಂತಹ ಉತ್ತಮ ಯೋಜನೆಗಳಲ್ಲಿ ಹೂಡಿಕೆ ಮಾಡ್ತೀರಾ. ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ. ಬಹಳ ದಿನಗಳಿಂದ ಬಾಕಿ ಉಳಿದಿರುವ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಬಯಸಿದಂತಹ ಫಲಿತಾಂಶವನ್ನು ಪಡೆದುಕೊಳ್ತೀರಾ. ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಹಕಾರ ಸಿಗ್ತಾ ಹೋಗುತ್ತೆ. ಉದ್ಯಮಿಗಳಿಗೆ ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಹಲವಾರು ಅವಕಾಶಗಳು ಸಿಗುವ ಕಾರಣದಿಂದಾಗಿ ಲಾಭವು ದ್ವಿಗುಣವಾಗುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಹೊಸ ಉದ್ಯೋಗ ಅವಕಾಶಗಳು ದೊರೆಯುವ ಸಾಧ್ಯತೆ ಇದ್ದು, ಈ ಸಮಯದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳಬಹುದು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ದೀರ್ಘಕಾಲದ ಸಾಲದ ಸಮಸ್ಯೆಗಳು ಬಗೆಹರಿಯುತ್ತೆ. ಹೊಸ ಮನೆ ಅಥವಾ ಭೂಮಿ ಖರೀದಿಸುವ ಕನಸು ನನಸಾಗುವ ಸಾಧ್ಯತೆ ಇದೆ. ಕೆಲಸ ಹುಡುಕುತ್ತಿರುವಂಥವರಿಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆರ್ಥಿಕವಾಗಿ ಸ್ಥಿರತೆಯನ್ನು ಕಂಡುಕೊಳ್ಳಬಹುದು. ನೆಮ್ಮದಿಯ ಜೀವನ ನಿಮ್ಮ ಪಾಲಿಗೆ ದೊರೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರೋದರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಸಿಗ್ತಾ ಹೋಗುತ್ತೆ. ಈ ಒಂದು ಧನತ್ರಯೋದಶಿಯ ದಿನ ಚಿನ್ನ, ಬೆಳ್ಳಿ ಖರೀದಿ ಮಾಡಲು ಸಾಧ್ಯವಾಗೋದೇ ಇಲ್ಲ ಅನ್ನುವಂಥವರು ಚಿನ್ನದ ಬದಲಾಗಿ ಚಿನ್ನಕ್ಕೆ ಸಮನಾದ ಬಾರ್ಲಿ ಅಕ್ಕಿಯನ್ನು ಮನೆಗೆ ಮರೆಯದೆ ತರೋದ್ರಿಂದ ನಿಮ್ಮ ಕೈ ಮುಷ್ಟಿಯಷ್ಟು ಬಾರ್ಲಿ ಅಕ್ಕಿಯನ್ನು ಈ ದಿನ ಮನೆಗೆ ತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯು ನಿಮ್ಮ ಜೊತೆಗೆ ಮನೆಗೆ ಬರುತ್ತಾಳೆ ಮತ್ತು ಹರಿಸುತ್ತಾಳೆ. ಬಾರ್ಲಿಯನ್ನು ಅನೇಕ ಪುರಾಣಗಳಲ್ಲಿ ಕನಕ ಎಂದು ಕರೆಯಲಾಗುತ್ತೆ. ಕನಕ ಎಂದರೆ ಚಿನ್ನ ಅಥವಾ ಸ್ವರ್ಣ ಎಂದರ್ಥ. ಬಾರ್ಲಿಯನ್ನು ಮನೆಗೆ ತಂದು ಲಕ್ಷ್ಮೀ ದೇವಿಯ ಮುಂದಿಟ್ಟು ನಂತರ ಬಾರ್ಲಿಯನ್ನು ಬಳಸಿ ಬಂಗಾರ ಮನೆಗೆ ಬಂತೆಂದು ನೀವು ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವಾಗಬಹುದು. ಇನ್ನು ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಬದಲಾವಣೆಗಳನ್ನು ಕಂಡುಕೊಳ್ತಾ ಹೋಗ್ತೀರಾ. ಎಲ್ಲ ರೀತಿಯ ಸಂಪತ್ತು, ಸುಖ, ಶಾಂತಿ, ನೆಮ್ಮದಿಯನ್ನು ಬರಮಾಡಿಕೊಂಡು ಜೀವನದ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡಿಕೊಳ್ಬಹುದು. ಈ ಒಂದು ಅತ್ಯುತ್ತಮ ವಿಶೇಷವಾಗಿರುವಂತಹ 3 ದಿನಗಳ ಕಾಲ ದೀಪಾವಳಿಯ ನಂತರ ನಿಮ್ಮ ಬಾಳಿನಲ್ಲಿ ಬಂಗಾರವಾಗುವಂತಹ ಸಂದರ್ಭವಾಗಿದ್ದು, ಯಾವುದೇ ಕಷ್ಟಗಳಿದ್ದರೂ ಕೂಡ ಪರಿಹಾರ, ಮುಕ್ತಿ ಅನ್ನೋದನ್ನ ಸುಲಭವಾಗಿ ಪಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಅಧಿಕವಾಗಿ ಆರ್ಥಿಕ ಲಾಭದ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನೂತನ ವಸ್ತ್ರ, ಮನೆಯಲ್ಲಿ ಯಾವುದೇ ರೀತಿಯ ಹೊಸ ವಸ್ತ್ರವನ್ನು ಖರೀದಿ ಮಾಡಲು ಅತ್ಯಂತ ಶುಭ ದಿನ. ಇನ್ನು ಯಾವುದೇ ವಸ್ತುವನ್ನು ಖರೀದಿ ಮಾಡಿದರೂ ಕೂಡ ದೀಪಾವಳಿ ಹಬ್ಬ ಬರುತ್ತಿದೆ. ಹಬ್ಬದ ಸಲುವಾಗಿ ಈ ದಿನ ಬಟ್ಟೆಗಳನ್ನು ಖರೀದಿ ಮಾಡಬಹುದಾಗಿದೆ. ಬಟ್ಟೆಯನ್ನು ದಾನ ಮಾಡಿದರೂ ಕೂಡ ವಸ್ತ್ರ ದಾನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಪುಣ್ಯ ಫಲ ಪ್ರಾಪ್ತಿಯಾಗಿ ಹಣದ ಸಮಸ್ಯೆಗಳೆಲ್ಲ ದೂರವಾಗುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಪೊರಕೆಯನ್ನ ಮಹಾಲಕ್ಷ್ಮಿ ದೇವಿಯ ಒಂದು ಸ್ವರೂಪವಾಗಿ ನೋಡಲಾಗುತ್ತೆ. ಈ ದಿನ ಪೊರಕೆಯನ್ನ ತರಬಹುದು ಮತ್ತು ಉಪ್ಪನ್ನ ತರಬಹುದು. ಮಣ್ಣಿನ ದೀಪಗಳನ್ನ ಮರೆಯದೆ ತರಬೇಕಾಗುತ್ತೆ. ಈ ದಿನ ಮನೆಗೆ ಮಣ್ಣಿನ ದೀಪ ತಂದು ದೀಪಗಳಿಗೆ ಮೊದಲು ಪೂಜೆಯನ್ನ ಮಾಡಿ ನಂತರ ಉಳಿದ ದೇವರುಗಳಿಗೆ ಪೂಜಿಸಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೆದುಕೊಂಡು ಸಂಪತ್ತನ್ನ ಹೆಚ್ಚಿಸಿಕೊಳ್ಳುವುದು ಸುಲಭವಾಗ್ತಾ ಹೋಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಎಲ್ಲವೂ ಅದೃಷ್ಟದ ದಿನಗಳು ಪ್ರಾರಂಭವಾಗೋದ್ರಿಂದ, ಕಷ್ಟಗಳು ಕಣ್ಮರೆಯಾಗೋದ್ರಿಂದ, ನೆಮ್ಮದಿಯನ್ನು ಪಡೆದುಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸೋಲಿಗೆ ಜಾಗ ಇರೋದಿಲ್ಲ. ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಮೀನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.